ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ನಾನು ಮೊಸರು ಅವಲಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಈ ಬೇಸಿಗೆಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ ತಕ್ಷಣ ಹಾಗೆ ಬಿಡಬೇಡಿ. ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬನ್ನಿ ಮೊಸರು ಅವಲಕ್ಕಿ ಹೇಗೆ ಮಾಡೋಣ ಅಂತ ನೋಡೋಣ. ಬನ್ನಿ ಮೊಸರು ಅವಲಕ್ಕಿ ಏನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ಬೇಕಾಗುತ್ತೆ. ಜೀರಿಗೆ, ಸಾಸಿವೆ, ಕರಿಬೇವು. ಇಲ್ಲಿ ನಾನು 250 ಗ್ರಾಮು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರನ್ನ ಮೊದಲು ನಾನು ಜರ ಮಜ್ಜಿಗೆ ಥರ ಮಾಡ್ಕೊಳ್ತೀನಿ. ಇದೇ ರೀತಿ ಕನ್ಸಿಸ್ಟೆನ್ಸಿ ಇರೋಕ್ ಬಿಡಲ್ಲ, ಹಾಗಂದ್ರೆ ಮೊಸರು ಅವಲಕ್ಕಿ ಚೆನ್ನಾಗಾಗುತ್ತೆ, ಇಲ್ಲಾಂದ್ರೆ ಚೆನ್ನಾಗಾಗೋದಿಲ್ಲ. ಈ ಬೇಸಿಗೆಗೆ ಮೊಸರನ್ನ, ಮೊಸರು ಅವಲಕ್ಕಿ ಒಂಥರ ಇದು ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡ್ಕೊಂಡ್ರೆ, ಕೋಲ್ಡ್ ಅಂದ್ರೆ ಈ ಬೇಸಿಗೆ ಬಿಸಿಗೆ ತಂಪಾಗಿ ಏನಾದ್ರೂ ಮಾಡ್ಕೋಬೇಕಂದ್ರೆ ದಹಿ ವಡ ಮತ್ತೆ ಮೊಸರು ಅವಲಕ್ಕಿ, ಮೊಸರನ್ನ ಇದನ್ನೆಲ್ಲ ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡ್ಕೋಬಹುದು ಸಮ್ಮರ್ ಮುಗಿಯೋವರೆಗೂ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಏನ್ ಜಾಸ್ತಿ ಬೇಕಾಗಿಲ್ಲ. ಇದು ಮಾಡೋ ಮೆಥಡ್ ಬಿ ತುಂಬಾ ಸಿಂಪಲ್ ಆಗಿದೆ. ಸ್ವಲ್ಪ ನೀರ್ ಹಾಕೊಳ್ತೀನಿ. ಕೆಲವೊಬ್ರು ಫುಲ್ ಮೊಸರಿಂತಾನೆ ಮಾಡ್ತಾರೆ, ನಾನು ಫುಲ್ ಮೊಸರಿಂತ ಮಾಡಲ್ಲ. ಮೊಸರನ್ನ ಈ ರೀತಿ ಮಜ್ಜಿಗೆ ಮಾಡ್ಕೊಳ್ತೀವಿ. ಆಮೇಲೆ ಇದಕ್ಕೆ ಅವಲಕ್ಕಿನ ಕ್ಲೀನ್ ಮಾಡಿ ಚೊಯ್ಸಿ ಇದ್ರೊಳಗೆ ಹಾಕೋದು. ಇದನ್ನ ಮಜ್ಜಿಗೆ ಮಾಡ್ಕೊಳ್ಳೋಣ. ಈ ತರ ತಿರುಗಿಸ್ಕೊಳ್ತೀನಿ ನಾನು. ಫುಲ್ಲು ಮಾಡ್ಕೊಂಡಿದ್ದು ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ. ಇದನ್ನ ಸೈಡ್ಗೆ ಎತ್ತಿಡೋಣ. ಇವಾಗ ಅವಲಕ್ಕಿನ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ನಾನು. ಇದನ್ನ ಕ್ಲೀನ್ ಮಾಡಿದ್ದೀನಿ, ಇದನ್ನ ವಾಶ್ ಮಾಡ್ಕೊಳ್ಳೋಣ. ಏನಾದ್ರೂ ಡಸ್ಟ್ ಅದು ಇರುತ್ತೆ, ಅವಲಕ್ಕಿನ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರೊಳಗೆ ನೆನೆಯೋ ಅಷ್ಟು ಬಿಟ್ಟು ಆ ನೀರ್ನ ತೆಗೆದು ಇಟ್ಕೊಳ್ತೀನಿ ನೀರ್ನ. ಸ್ವಲ್ಪ ಅವಲಕ್ಕಿ ಮೆತ್ತಗಾಗೋ ತನ ಬಿಟ್ಟು ಈ ನೀರ್ನ ತೆಗಿತೀನಿ. ಮೆತ್ತಗಾಗಿದೆ, ಇವ್ರ ನೀರ್ನ ಚೆಲ್ತೀನಿ ನಾನು. ಅವಲಕ್ಕಿದೊಳಗೆ ನೀರ್ನ ತೆಗೆದು ಇದನ್ನ ಸ್ವಲ್ಪ ನೋಡಿ, ಈ ತರ ಮೆತ್ತಗಾಗಿದೆ, ಹಿಂಗಿರ್ಬೇಕು. ಇದನ್ನ ಸೈಡ್ಗೆ ಎತ್ತಿಡೋಣ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಣ ಮೆಣಸಿನ್ಕಾಯಿ ತಗೊಳ್ಳಿ. ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ನಾನು ಇವಾಗ. ನೋಡಿ ಫ್ರೆಂಡ್ಸ್, ಏನೇನ್ ಕಟ್ ಮಾಡ್ಕೊಂಡಿದ್ದೀನಂತ. ಇಲ್ಲಿ 1 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 8 ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಮತ್ತೆ ಕರಿಬೇವು ತಗೊಂಡಿದ್ದೀನಿ. ನೀವು ಕೊತ್ತಂಬರಿನೂ ಇದ್ರೆ ಹಾಕೊಳ್ಬಹುದು, ಮತ್ತೆ ನಿಮ್ಮ ಹತ್ರ ದಾಳಿಂಬೆ ಮತ್ತೆ ದ್ರಾಕ್ಷಿ ಇದ್ರೂ ಹಾಕೋಬಹುದು. ನನಗೆ ಹಾಕೊಳ್ತಿಲ್ಲ. ಇದನ್ನ ಸ್ವಲ್ಪ ಈ ರೀತಿ ತಿರುಗಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆನ ಸೇರಿಸೋಣ. ನಾನು ಇಲ್ಲಿ 2 ಸ್ಪೂನ್ ಸಕ್ಕರೆನ ಸೇರಿಸ್ಕೊಳ್ತೀನಿ. ನಿಮಗೆ
ಸಕ್ಕರೆ ಸೇರಿಸ್ಕೊಂಡ್ರೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಬರೀ ಹುಳಿ ಹುಳಿ ಹತ್ತದ, ಅದಕ್ಕೋಸ್ಕರ ಸಕ್ಕರೆನ ಹಾಕೊಂಡಿದ್ದೀನಿ. ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಸಾಲ್ಟ್ ತಗೊಂಡಿದ್ದೀನಿ ಆಸ್ ಪರ್ ಯುವರ್ ಟೇಸ್ಟ್. ಸಕ್ಕರೆ ಉಪ್ಪನ್ನ ಹಾಕೊಂಡು ಇವಾಗ ಇದೇನು ಅವಲಕ್ಕಿ ಇದೆಯಲ್ಲ ಇದನ್ನ ಹಾಕೊಳ್ಳೋಣ. ಇದನ್ನ ಮಿಕ್ಸ್ ಮಾಡ್ಕೊಡಿ ಕರೆಕ್ಟ್ ಆಗಿ. ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇಲ್ಲೊಬ್ರು ಈರುಳ್ಳಿನ ಒಗ್ಗರಣೆಯಲ್ಲಿ ಹಾಕೊಳ್ತಾರ. ಒಗ್ಗರಣೆಯಲ್ಲಿ ಹಾಕೋಕ್ಕಿಂತ ಈ ರೀತಿ ಸೇರಿಸೋದೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪಾಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನು ಸೇರಿಸ್ಕೊಳ್ತೀನಿ. ಇವಾಗ ಇದನ್ನ ಸೈಡಿಗೆ ಎತ್ತಿಡೋಣ. ಇವಾಗ ತಡ್ಕ ಕೊಟ್ಕೊಳ್ಳೋಣ. ನಮ್ ಕಡೆ ತಡ್ಕ ಪ್ಯಾನ್ ಇಲ್ಲ, ಸೊ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ಸ್ವಲ್ಪ ಆಯಿಲ್ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತೆ ಇಲ್ಲಿದೆಲ್ಲ ಒಣಮೆಣಸಿನ್ಕಾಯಿ, ಇದನ್ನೆಲ್ಲ ಹಾಕೊಳ್ತೀವಿ. ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವು. ಇವಾಗ ಗ್ಯಾಸ್ ಆನ್ ಮಾಡಿ ತಡ್ಕ ಕೊಟ್ಕೊಳ್ಳೋಣ. ಈ ರೀತಿ ಚಮಚನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಕರೆಕ್ಟಾಗಿ ಸ್ವಲ್ಪ ಹುರ್ಕೊಳ್ಳಿ.
ತಡ್ಕ ಬೌಲ್ ಇಲ್ಲ, ತಡ್ಕ ಪ್ಯಾನ್ ಇಲ್ಲ ಅಂದ್ರೆ ಈ ತರ ಬೌಲ್ ಅಲ್ಲಿ ತಡ್ಕೊಳ್ಬಹುದು. ಇವಾಗ ಇದನ್ನ ಇಲ್ಲಿ ಮೊಸರು ಅವಲಕ್ಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ರೆಡಿ ಆಯ್ತು ನೋಡಿ ಮೊಸರು ಅವಲಕ್ಕಿ. ತುಂಬಾ ಈಜಿ. ಸಮ್ಮರ್ ಮುಗಿಯೋವರೆಗೂ ಬ್ರೇಕ್ಫಾಸ್ಟ್ ಆಗಿ ಇದನ್ನ ಮನೇಲಿ ಮಾಡ್ಕೊಡಿ, ಎಲ್ರು ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್ ರೆಸಿಪಿನ, ತುಂಬಾ ಈಜಿ ರೆಸಿಪಿ. ಹಾಗೆ ನಿಮ್ಗೆಲ್ಲ ಇದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡಿ. ಇದನ್ನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನ ನಾನು ಇಲ್ಲಿ ಈರುಳ್ಳಿ ಆನಿಯನ್ ಕಟ್ ಮಾಡ್ಕೊಂಡಕ್ಕೆ ಪ್ಲೇಟ್ ತಗೊಂಡಿದ್ದೆ, ಅದರೊಳಗೆ ಸರ್ವ್ ಮಾಡ್ಕೊಳ್ತೀನಿ. ರೆಸಿಪಿ ಮಾತ್ರ ತುಂಬಾ ಸಖತ್ತಾಗಿ ಬಂದಿದೆ. ಮೊಸರು ಅವಲಕ್ಕಿ ಸವಿಯಲು ರೆಡಿ. ನೋಡ್ತಿರ್ಬೋದು ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಇದಕ್ಕೆ ಶೇಂಗಾ ಚಟ್ನಿ ಹಾಕೋಣ. ಮೇಲೆ ಇದು ಶೇಂಗಾ ಚಟ್ನಿನ ಈ ರೀತಿ ಉದುರಿಸ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಮೊಸರು ಅವಲಕ್ಕಿ ನೋಡಿದ್ರಲ್ಲ ಹೇಗ್ ಮಾಡೋದು ಅಂತ. ಚೆನ್ನಾಗಿದೆ. ನೀವು ಮಾಡಿ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗ್ ಬಂತು ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೋಡಿದ್ರಲ್ಲ, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.